ತುಂಬ ಖುಷಿ ಆಗುತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಏನಕ್ಕಂದ್ರೆ ನಂದು ಆಗಿರೋದು ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟಪಡ್ತಿದ್ದೀವಿ. ನೋಡೋಣ. ಸಿನಿಮಾಗೆ ಏನು ತಯಾರಿ ಮಾಡಬೇಕು ತಯಾರಿ ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕಂದ್ರೆ ಹೋದ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು. ಸೊ ತುಂಬ ಹೃದಯ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ವಿಶ್ ಮಾಡೋಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹಚ್ಚ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ. ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀದಾಗ ಗೊತ್ತಾಯಿತು ವಿಷಯ ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಅವನು 80% ಆಗಿದೆ ಅಮ್ಮ. ಶೂಟಿಂಗ್ ಎಲ್ಲ ಮುಗ್ದು ಲಾಸ್ಟ್ ಶೆಡ್ಯೂಲ್ ಇದೆ. ಒಂದು 10-12 ದಿವಸ ಶೂಟಿಂಗ್ ಇದೆ. ಅದು ಮುಗ್ದೋದ್ರೆ ಕುಂಬಳಕಾಯಮ್ಮ. ಈ ವರ್ಷನೇ ಬರ್ತೀವಿ ನಾವು ಖಂಡಿತ. ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ. ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್. ಸೊ ಅಲ್ಲಿ ಏನಾಯಿತು, ಒಂದು ಸಾವುದು ಒಂದು ಹೆಣ ಒಂದು ಸೀನ್ ಇತ್ತು. ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಪ್ರಾಬ್ಲಮ್ ಮಾಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ ವಿಷಯ. ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡೆ. ಏನು ಸಹ ಇದು ಮೀಡಿಯಾದಲ್ಲಿ ನಾನು ನೋಡಿರಲಿಲ್ಲ, ಏನಿದು ವಿಚಾರ ಬಗ್ಗೆ ನನಗೆ ಏನಂತ ಹೇಳಿ ಅಂತ. ಸೊ ಅವಾಗ ಹೇಳಿದ್ರಲ್ಲ ಸರ್ ಏನೋ ಪ್ರಾಬ್ಲಮ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತಂತೆ ಇದು, ನಾವು ಪರ್ಮಿಷನ್ ತೊಗೊಳಿಲ್ಲ ಅಂತ ಹಾಗೆ ಹೀಗೆ ಅಂತ. ನಮ್ಮ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ. ಏನು ಸರ್ ನೀವು ಪರ್ಮಿಷನ್ ತೊಗೊಳಿಲ್ವಾ, ಶೂಟಿಂಗ್ ಮಾಡಬೇಕಾಗಿತ್ತಲ್ಲ. ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ ಸರ್. ಲೋವರ್ ಆಫೀಸರ್ಸ್ಗೆ ಏನಾಗಿತ್ತು ಆವಾಗ ಪ್ರಿಂಟ್ಔಟ್ ಆಗಲಿ PDF ಫೈಲು ಫೋನಲ್ಲಿ ಇರಲಿಲ್ಲ. ಅವರೇನು ಅನ್ಕೊಂಡ್ಬಿಟ್ಟು ಅವರೇ ಪರ್ಮಿಷನ್ ತೊಗೊಳಿಲ್ಲ ಅಂತ ಹೇಳಿ. ಆಮೇಲೆ ಸರ್ಟಿಫಿಕೇಟ್ ಮೇಲೆ ಎಲ್ಲ ಆರಾಮಾಗಿ ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ. ದಯವಿಟ್ಟು ಕೇಳಿ, ನಿಮ್ಮ ಮುಖಾಂತರ ನಾನು ನೋಡ್ತೀನಿ ಅದನ್ನು. ಅಮ್ಮ ಅದು ಒಂದು ಇನ್ಸಿಡೆಂಟ್ ಆಗೋಯ್ತು. ಈಗ ಏನಾಗುತ್ತೆ ಗೊತ್ತಾ, ಡ್ರೋನ್ ಆಗಲಿ ಅದು ಏನೇ ಆಗಲಿ ಅದು ಅವ್ರ ಕರ್ತವ್ಯ, ಅದು ಅವ್ರು ನೋಡ್ಕೊಳ್ಬೇಕಾಗಿತ್ತು. ಅದು ಮಿಸ್ಟೇಕ್ ಆಗೋಯ್ತು. ನಾನು ಅವಾಗ ಅವ್ನಿಗೆ ಹೇಳಿದೆ, ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ, ನಾನು ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಏನಕ್ಕಂದ್ರೆ ಈ ಸಿನಿಮಾಗೆ ನೀನು ಹೆಂಗೆ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಿದ್ಯಾ, ನಾನು ಹಾಗೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾ ಇರೋದು. ನಾನು ನಿರ್ಮಾಪಕರ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತೀನಿ, ನಿನ್ಗೆ ಏನೋ ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಏನೋ ಒಂದು ಕಾಂಪೋಸಿಷನ್ ಪ್ರೊಡಕ್ಷನ್ ಅವ್ರು ಕೊಟ್ಟವ್ರೆ.